ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹಳ್ಳಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಕಡಲೆ ಸೊಪ್ಪು. ಇದರ ಪಲ್ಯವನ್ನು ನಾನು ಮಾಡಿ ತೋರಿಸುತ್ತಿದ್ದೇನೆ. ಇದನ್ನು ಮಾಡಲು ನಾನು ಒಂದು 4 ಕಟ್ ಕಡಲೆ ಸೊಪ್ಪನ್ನು ತೆಗೆದುಕೊಂಡಿದ್ದೆ. ಅದರ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಸೋಸಿ ಇಟ್ಟುಕೊಂಡಿದ್ದೆ. ಪಲ್ಯ ಮಾಡಲು ಕಡಾಯಿಗೆ 1 ಸ್ಪೂನ್ ಎಣ್ಣೆ, ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಬಳಸಿದ್ದೇನೆ. ನೀವು ಯಾವುದು ಕೂಡ ಬಳಸಬಹುದು, ತೆಂಗಿನ ಎಣ್ಣೆ ಕೂಡ ಬಳಸಬಹುದು. ಎಣ್ಣೆ ಕಾದಿದೆ. ಸಾಸಿವೆ 1/4 ಸ್ಪೂನ್, ಜೀರಿಗೆ 1/4 ಸ್ಪೂನ್ ತಗೊಂಡಿದ್ದೇನೆ, ಉದ್ದಿನಬೇಳೆ 1/4 ಸ್ಪೂನ್, ಹಾಗೆ ಕಡಲೆಬೇಳೆ 1 ಸ್ಪೂನ್. ಇದನ್ನು ಚಟಪಟ ಅನ್ನೋವರೆಗೆ ಹುರಿದು, ಈಗ ನಾನು ಜಜ್ಜಿಟ್ಕೊಂಡಿರೋ ಹಸಿಮೆಣಸನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ 2 ರಿಂದ 3 ಹಸಿಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೆ. ಖಾರಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ಸ್ವಲ್ಪ ಫ್ರೈ ಆಗಲಿ. ಹಾಗೆ ಜಜ್ಜಿದ ಬೆಳ್ಳುಳ್ಳಿ 1 ಗಡ್ಡೆ ತೆಗೆದುಕೊಂಡಿದ್ದೆ, ಅದನ್ನು ಕೂಡ ಈಗ ಸೇರಿಸಿ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು, ಅರಿಶಿನ ಚಿಟಿಕೆ. ಒಗ್ಗರಣೆ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಟುಕೊಂಡ ಕಡಲೆ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಳಬೇಕು. ಯಾಕೆಂದರೆ ಸೊಪ್ಪು ಬೆಂದ ನಂತರ ಕಡಿಮೆ ಆಗುತ್ತದೆ, ಅದರ ಪ್ರಮಾಣ ಕಡಿಮೆ ಆಗುತ್ತದೆ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮುಚ್ಚಿಡಬೇಕು. ನೋಡಿ, ಪಲ್ಯ ಈಗ ಬೇಯ್ತಾ ಇದೆ. ಇದಕ್ಕೆ ನೀರನ್ನು ಸೇರಿಸುವುದು ಬೇಡ. ಪಲ್ಯ ಬೆಂದಿದೆ. ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ವಾರದಲ್ಲಿ 3 ರಿಂದ 4 ಸಲ ಸೊಪ್ಪಿನ ಪಲ್ಯವನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಲ್ಯ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಚಪಾತಿ, ಪೂರಿ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುವ ಸೈಡ್ ಡಿಶ್. ತುಂಬಾ ರುಚಿಯಾಗಿರುತ್ತದೆ. ಇಲ್ಲಿ ನಾನು ಚಪಾತಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ವಾವ್, ತುಂಬ ಸೂಪರ್ ಆಗಿದೆ. ವಿಡಿಯೋ ಇಷ್ಟವಾದಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.